ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸ್ಕ್ರಿಪ್ಟ್ ಕಿಡಿ ಯೂಟ್ಯೂಬ್ ಚಾನಲ್. ಓಕೆ, ಇಲ್ಲಿವರೆಗೂ ನಾವು ಏನು ಮಾಡಿದ್ವಿ ಅಂದರೆ ಇಮೇಜಸ್ಗಳನ್ನೆಲ್ಲ ಪ್ರಿಂಟ್ ಮಾಡಿಸೋದಾಗಿರಲಿ, ಆಮೇಲೆ ಏನು ಸೌಂಡ್ ಟ್ರ್ಯಾಕ್ನ ಪ್ಲೇ ಮಾಡೋದಾಗಿರಲಿ, ಎಲ್ಲ ಇನ್ಫಾರ್ಮೇಷನ್ನ ತಿಳ್ಕೊಂಡಿದ್ವಿ, ರೈಟ್? ಸೊ ಇವಾಗ ಏನಾಗುತ್ತೆ ಅಂದರೆ ನಾವು ಸ್ಟೇಬಲ್ ಮಾಡಿಸ್ಬೇಕು ಬೇಸಿಕಲಿ. ಓಕೆ, ಸ್ಟೇಬಲ್ ಮಾಡಿಸೋದಂತಂದರೆ ಏನು ಅಂದರೆ ಇವಾಗ ಟೈಮ್ ಡಾಟ್ ಸ್ಲೀಪ್ನ ಯೂಸ್ ಮಾಡ್ಕೊಂಬಿಟ್ಟು ಏನು ಮಾಡ್ತಾ ಇದ್ದೆ ನಾನು, ಅದನ್ನ 2 ಸೆಕೆಂಡ್ಸ್ಗೆ ನಿಂದಿಸ್ತಾ ಇದ್ದೆ ನಮ್ಮ ಗೇಮ್ ವಿಂಡೋನ. ಬಟ್ ನಾ ಪ್ರತಿ ಸಲ ಟೈಮ್ ಡಾಟ್ ಸ್ಲೀಪ್ನ ಯೂಸ್ ಮಾಡ್ಕೋಕ್ಕಾಗಲ್ಲ. ಗೇಮರ್ ಎಷ್ಟು ಅವರ್ ಬೇಕಾದರೂ ನಮ್ಮ ಗೇಮ್ನ ಆಡ್ಬೋದು, ರೈಟ್? ಸೊ ಅಷ್ಟು ಅವರ್ ನನಗೆ ಹೆಂಗೆ ಗೊತ್ತಾಗುತ್ತೆ ನಾನು ನಿಲ್ಲಿಸ್ಬೇಕು ಅಂತ. ಅದಕ್ಕೆ ನಾವೇನು ಮಾಡ್ತೀವಿ, ನಮ್ಮ ಗೇಮ್ನ ಓವರ್ ಆಲ್ ಒಂದು ಲೂಪ್ ಒಳಗಡೆ ಎಂಟರ್ ಮಾಡಿಸ್ತೀವಿ. ಅಂದರೆ ಅದು ಲೂಪ್ ಒಳಗಡೆ ನಡೀತಾನೆ ಇರಬೇಕು, ಕಂಟಿನ್ಯೂ ಆಗ್ತಾನೆ ಇರಬೇಕು. ಸೊ ಆ ರೀತಿ ಮಾಡ್ತೀವಿ. ಓಕೆ, ಸೊ ಮಾಡಿಬಿಟ್ಟು ಏನು ಮಾಡ್ತೀವಿ, ಗೇಮ್ನ ಸ್ಟಾಪ್ ಮಾಡಿಸಿರ್ತೀವಿ. ಅಂದರೆ ಅಲ್ಲಿ ಎಲ್ಲ ಪ್ರೊಸೆಸ್ ನಡೀತಾ ಇರುತ್ತೆ. ಸೊ ಆ ಗೇಮ್ ಲೂಪ್ನ ಯಾವ ರೀತಿ ಸೆಟ್ ಮಾಡ್ತೀವಿ ಅಥವಾ ಕ್ರಿಯೇಟ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಅದಾದಮೇಲೆ ಇವೆಂಟ್ ಹ್ಯಾಂಡ್ಲಿಂಗ್ ಅಂತ ಬರುತ್ತೆ. ಸೊ ಈ ಇವೆಂಟ್ನ ಯಾವ ರೀತಿ ಹ್ಯಾಂಡಲ್ ಮಾಡೋದು, ಬೇಸಿಕಲಿ ಇವೆಂಟ್ ಹ್ಯಾಂಡ್ಲಿಂಗ್ ಅಂದರೆ ಯೂಸರ್ ಜೊತೆ ಇಂಟ್ರಾಕ್ಷನ್ ಮಾಡೋದು. ಯೂಸರ್ ಏನು ಪ್ರೆಸ್ ಮಾಡ್ತಾ ಇದ್ದಾರೆ, ಏನು ಎತ್ತ, ಕೀ ಟ್ರ್ಯಾಕ್ ಮಾಡೋದು. ಯೂಸರ್ ಕೀಸ್ಗಳನ್ನ ನಾವೇನು ಮಾಡಬೇಕು, ಟ್ರ್ಯಾಕ್ ಮಾಡಬೇಕಾಗುತ್ತೆ. ಓಕೆ, ಸೊ ಎಲ್ಲ ಇನ್ಫಾರ್ಮೇಷನ್ ನಾನು ಏನು ಮಾಡ್ತೀನಿ ಈ ವಿಡಿಯೋದಲ್ಲಿ ನಿಮಗೆ ಪ್ರೊವೈಡ್ ಮಾಡ್ತೀನಿ. ಸೊ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಗೈಸ್ ನೋಡಿ, ಪೈಥಾನ ಯೂಸ್ ಮಾಡ್ಕೊಂಡು ಗೇಮ್ ಡೆವಲಪ್ಮೆಂಟ್ ಮಾಡ್ತಾ ಇದೀವಿ ಅಂದರೆ ನಿಮಗೆ ಬೇಸಿಕ್ ಪೈಥಾನ್ ಬರಲೇಬೇಕು, ರೈಟ್? ಸೊ ಪೈಥಾನ್ ಬೇಸಿಕ್ಸ್ ಏನು ತುಂಬಾ ಅಡ್ವಾನ್ಸ್ ಲೆವೆಲ್ನಲ್ಲಿ ನಿಮಗೆಲ್ಲ ಹೇಳ್ಕೊಟ್ಟಿದ್ದೆ ನಾನು ಪೈಥಾನ್ ಬಗ್ಗೆ. ಸೊ ನೀವೇನು ಮಾಡ್ಬೋದು, ನಂದು ಪೈಥಾನ್ ಕಂಪ್ಲೀಟ್ ಕೋರ್ಸ್ ಇನ್ ಕನ್ನಡ ಅಂತ ಏನು ಪ್ಲೇ ಲಿಸ್ಟ್ ಇದೆ, ಇದನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ನೀವು ಕಂಪ್ಲೀಟ್ ಪೈಥಾನ್ನ ಕಲಿತ್ಕೋಬೋದು. ಸೊ ಎಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ ನಿಮಗೆ ಈ ಪ್ಲೇ ಲಿಸ್ಟಲ್ಲಿ. ಅದಾದಮೇಲೆ ನೀವೇನು ಮಾಡಿ, ಈ ಗೇಮ್ ಡೆವಲಪ್ಮೆಂಟ್ ಕೋರ್ಸ್ನ ನೋಡ್ಕೊಳ್ಳಿ. ಓಕೆ, ಸೊ ಒಂದು 5 ವಿಡಿಯೋಸ್ಗಳಿದ್ದಾವೆ. ಇದು ಲಾಸ್ಟ್ ವಿಡಿಯೋ ಇದ್ದದ್ದು. ಇದಾದಮೇಲೆ ನಾವೇನು ಮಾಡ್ತಾ ಇದ್ವಿ, ಸೀದಾ 2 ಗೇಮ್ಸ್ನ ಡೆವಲಪ್ ಮಾಡ್ತೀವಿ. ಓಕೆ, ಸೊ ಇದು ಒಂದು ಲಾಸ್ಟ್ ವಿಡಿಯೋ ಅಂತ ಹೇಳ್ಬೋದು ಈ ಪೈಗೇಮ್ ಬೇಸಿಕ್ಸ್ನಲ್ಲಿ. ಓಕೆ, ಸೊ ಇವಾಗ ಏನು ಮಾಡೋಣ, ನಾವು ಪೈಥಾನ್ ಮೇಲೆ ಬರ್ತೀನಿ. ಪೈಥಾನ್ ಮೇಲೆ ಬಂದ್ಬಿಟ್ಟು ಇಲ್ಲಿ ಒಂದು ಹೊಸ ಫೈಲ್ನ ಕ್ರಿಯೇಟ್ ಮಾಡ್ಕೋತೀನಿ. ಓಕೆ, ಇದು ಬಂದ್ಬಿಟ್ಟು ನಮ್ದು ಏನಿದೆ 04. ಓಕೆ, ಸೊ 04.py. ಅದಾದಮೇಲೆ ಏನು ಮಾಡ್ಕೊಳ್ಳೋಣ, 3ಇಂದ ಏನೇನು ಇತ್ತೋ ಇಲ್ಲಿ ಕಂಪ್ಲೀಟಾಗಿ ನಾನು ಇದನ್ನ ಏನು ಮಾಡ್ಕೊಳ್ತೀನಿ, ಕಾಪಿ ಮಾಡ್ಕೊಳ್ತೀನಿ. ಓಕೆ, ಸೊ ಐ ಜಸ್ಟ್ ಕಾಪಿ ದಿಸ್ ಸ್ಟಫ್ ಆ್ಯಂಡ್ ಪೇಸ್ಟ್ ಹಿಯರ್. ಆಲ್ ರೈಟ್, ಸೊ ಇದನ್ನ ಪ್ರೊಜೆಕ್ಟ್ಸ್ನ ಇಲ್ಲಿ ಕ್ಲೋಸ್ ಮಾಡ್ಕೊಂಡು. ಓಕೆ, ನಾವೇನು ಮಾಡ್ತಾ ಇದ್ವಿ, ಇದನ್ನ ರನ್ ಮಾಡಿದಾಗ ಇವಾಗ ಏನಾಗ್ತಾ ಇದೆ, ನಮಗೆ ಒಂದು ವಿಂಡೋ ಬರ್ತಾ ಇದೆ, 2 ಸೆಕೆಂಡ್ಸ್ಗೆ ಸ್ಟಾಪ್ ಆಗ್ತಾ ಇದೆ, ಹೋಗ್ತಾ ಇದೆ. ಓಕೆ, ಬೇಸಿಕಲಿ ಈ ರೀತಿ ವರ್ಕ್ ಆಗಬಾರ್ದು ನಮ್ಮದು. ಅಂದರೆ ನಾವೇನು ಮಾಡಬೇಕಾಗುತ್ತೆ, ಅವಾಗ ನಾವು ಟೈಮ್ ಡಾಟ್ ಸ್ಲೀಪ್ನ ತೆಗೆದು ಹಾಕ್ಬಿಟ್ಟು ಇಲ್ಲಿ ಏನು ಮಾಡ್ತೀನಿ ಅಂದರೆ ಟಾಪ್ನಲ್ಲಿ ಒಂದು ವೇರಿಯೇಬಲ್ನ ಕ್ರಿಯೇಟ್ ಮಾಡ್ತೀನಿ. ಅದು ಬಂದುಬಿಟ್ಟು ಗೇಮ್ ಎಕ್ಸಿಟ್ ಅಂತ, EXIT, ಗೇಮ್ ಎಕ್ಸಿಟ್ ಈ ಕ್ವಶನ್. ಇದನ್ನ ಒಂದು ಬೂಲಿಯನ್ ವ್ಯಾಲ್ಯೂ ಅಲ್ಲಿ ಸ್ಟೋರ್ ಮಾಡ್ಕೊಳ್ಳೋಣ. ಇದನ್ನ ಏನು ಮಾಡ್ಕೊಳ್ತೀನಿ ನಾನು, FALC ಫಾಲ್ಸ್ ಆಗಿ ಇಟ್ಕೊಳ್ತೀನಿ. ಓಕೆ, ಸೊ ಇವಾಗ ಏನು ಮಾಡ್ಕೊಳ್ಳೋಣ, ಒಂದು ವೈಲ್ ಲೂಪ್ನ ಕ್ರಿಯೇಟ್ ಮಾಡ್ಕೊಳ್ಳೋಣ. ವೈಲ್ ನಾಟ್ ಗೇಮ್ ಎಕ್ಸಿಟ್, ಗೇಮ್ ಎಕ್ಸಿಟ್ ಆಗಿರಲಿಲ್ಲ ಅಂತಂದರೆ ಅವಾಗ ಏನಾಗಬೇಕು, ನಮ್ಮದು pygame.display.update ಆಗ್ತಾ ಇರಬೇಕು. ಓಕೆ, ಪ್ರತಿ ಸಲನೂ ಅದು ಏನಾಗ್ತಾ ಇರಬೇಕು, pygame.display.update ಆಗ್ತಾನೆ ಇರಬೇಕು. ಇದನ್ನ ಏನು ಮಾಡ್ಕೊಳ್ಳೋಣ, ಇಲ್ಲಿಂದ ಕ್ಲಿಯರ್ ಮಾಡ್ಕೊಂಬಿಡೋಣ. ಓಕೆ, ಸೊ ಇದನ್ನ ರನ್ ಮಾಡಿಬಿಟ್ಟು ನೋಡೋಣ ಇವಾಗ. ಸೊ ಇವಾಗ ರನ್ ಮಾಡಿದ್ದೀನಿ. ಇವಾಗ ಇದು ಏನಾಗುತ್ತೆ ಅಂದರೆ ಈ ಗೇಮ್ ಯಾವತ್ತಿಗೂ ಎಕ್ಸಿಟ್ ಆಗಲ್ಲ, ಇಷ್ಟೇ ಇರುತ್ತೆ. ಇನ್ಫೈನೈಟ್ ಲೂಪ್ನಲ್ಲಿ ಇದು ಸ್ಟಕ್ ಆಗಿಬಿಟ್ಟಿದೆ ಇವಾಗ. ಓಕೆ, ನೋಡ್ಬೋದು ಇಲ್ಲಿ. ಇವಾಗ ಸ್ವಲ್ಪ ಏನಾದರೂ ವರ್ಕ್ ಮಾಡಿದೆ ಅಂತ ಇಟ್ಕೊಳ್ಳಿ ಇದ್ರ ಮೇಲೆ, ಈ ವಿಂಡೋದ ಮೇಲೆ ವಿಂಡೋ ನಾಟ್ ವರ್ಕಿಂಗ್ ಅಂತ ಬಂದ್ಬಿಡುತ್ತೆ, ಅಥವಾ ನಾಟ್ ರೆಸ್ಪಾಂಡಿಂಗ್ ಅಂತ ಬರುತ್ತೆ. ನೋಡೋಣ ಇವಾಗ ಏನಾದರೂ ಕ್ಲಿಕ್ ಮಾಡ್ತೀನಿ, ಇಲ್ಲಿ ನೋಡ್ಬೋದು ನಾಟ್ ರೆಸ್ಪಾಂಡಿಂಗ್. ಓಕೆ, ಸೊ ಏನಕ್ಕೆ ಹಿಂಗೆ ಆಗ್ತಾ ಇದೆ ಅಂತಂದರೆ ನಾವು ಇದನ್ನ ಇವೆಂಟ್ನ ಹ್ಯಾಂಡಲ್ ಮಾಡಿಲ್ಲ ಇನ್ನೂವರೆಗೂ. ಸೊ ಇವೆಂಟ್ನ ಹ್ಯಾಂಡಲ್ ಮಾಡೋದಕ್ಕೆ ನಾವು ಏನು ಮಾಡ್ತೀವಿ ಅಂದರೆ ಈ ವೈಲ್ ಲೂಪ್ನಲ್ಲಿ ಏನು ಮಾಡ್ತೀವಿ, ಒಂದು ಫಾರ್ ಲೂಪ್ನ ಯೂಸ್ ಮಾಡ್ಕೊಂಬಿಟ್ಟು ಇವೆಂಟ್ ಇನ್ pygame ಡಾಟ್ ಇವೆಂಟ್ ಡಾಟ್ ಗೆಟ್. ಓಕೆ, ಸೊ ಇವೆಂಟ್ನ ಏನು ಮಾಡಬೇಕು, ಇದು ಗೆಟ್ ಮಾಡುತ್ತೆ ಒಂದು ಫಾರ್ ಲೂಪ್ನಲ್ಲಿ. ನಾನು ಇದನ್ನೇನು ಮಾಡ್ತೀನಿ, ಸ್ಟೋರ್ ಮಾಡ್ಕೊಳ್ತೀನಿ. ಅಂದರೆ ನಾನು ಏನೇನು ಪ್ರೆಸ್ ಮಾಡ್ತೀನೋ, ಎಂಟರ್ ಮಾಡ್ತೀನೋ, ಮೌಸ್ನ ಅಲ್ಲಿ ಇಲ್ಲಿ ತೊಗೊಂಡು ಹೋಗೋದಿರಲಿ, ಎಲ್ಲ ಇನ್ಫಾರ್ಮೇಷನ್ ಏನು ಮಾಡ್ತೆ ನಮ್ಮದು ಈ pygame.event.get ಅನ್ನುವಂತಹ ಒಂದು ಫಂಕ್ಷನ್ ಗೆಟ್ ಮಾಡಿ ಇಟ್ಕೊಂಡಿರುತ್ತೆ. ಓಕೆ, ಸೊ ಇವಾಗ ಏನು ಮಾಡ್ಕೊಳ್ಳೋಣ, ಪ್ರಿಂಟ್ ಮಾಡ್ಸೋಣ ನಾವು ಇವೆಂಟ್ನ. ಓಕೆ, ಸೊ ಫಾರ್ ಲೂಪ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನಿಮ್ಗೆ ಗೊತ್ತಿಲ್ಲ ಅಂತಂದರೆ ಈ ಪಾರ್ಟ್ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಲ್ಲ, ನಂಗೆ ಗೊತ್ತಿದೆ. ಸೊ ನಿಮಗೆ ಫಾರ್ ಲೂಪ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಗೊತ್ತಿಲ್ಲ ಅಂತಂದರೆ ಈ ಪಾರ್ಟ್ ನಿಮ್ಗೆ ನಿಜವಾಗ್ಲೂ ಅಂಡರ್ಸ್ಟ್ಯಾಂಡ್ ಆಗಲ್ಲ, ಇಲ್ಲಿ ಏನು ಹೇಳಿದ್ದೀನಿ ನಾ ಬೇಸಿಕಲಿ ಅಂತ. ಓಕೆ, ಸೊ ಹೋಗ್ಬಿಟ್ಟು ನಾನು ಪೈಥಾನ್ ಕೋರ್ಸ್ನ ನೋಡ್ಕೊಂಬನ್ನಿ. ತುಂಬ ಸಿಂಪಲ್ ವೇನಲ್ಲಿ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅದನ್ನ ಆದಮೇಲೆ ನೀವು ಪೈಥಾನಲ್ಲಿ ಏನಾದರೂ ಮಾಡ್ಬೋದು. ಇಲ್ಲಾಂದರೆ ಐ ಡೋಂಟ್ ಥಿಂಕ್ ಸೊ ಯು ಕ್ಯಾನ್ ಡೂ ಸಮಥಿಂಗ್ ಇನ್ ಹಿಯರ್. ಓಕೆ, ಸೊ ನಿಮಗೆ ಪೈಥಾನ್ ಬರ್ತಿದ್ರೆ ಬೇರೆ ಕಡೆ ಎಲ್ಲಾದರೂ ಕಲ್ತಿದ್ರು ಓಕೆ, ದ್ಯಾಟ್ಸ್ ಫೈನ್. ಬಟ್ ನಿಮ್ಗೆ ಪೈಥಾನೇ ಬರಲ್ಲ ಅಂತಂದರೆ ಏನೂ ಮಾಡೋಕ್ಕಾಗಲ್ಲ, ಪೈಗೇಮ್ ಅಂತ ಯೂಸ್ ಮಾಡೋಕ್ಕಾಗಲ್ಲ. ಓಕೆ, ಸೊ ಇವಾಗ ಏನಾಗುತ್ತೆ ಅಂದರೆ ಇದು ನಾ ಏನೇ ಆಪ್ರೇಟ್ ಮಾಡಿದ್ರು ವಿಂಡೋ ಮೇಲೆ ಅದು ಪ್ರಿಂಟ್ ಆಗ್ತಾ ಹೋಗುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಪ್ರಿಂಟ್ ಆಗ್ತಾ ಇದೆ. ನಾ ಏನೇ ಆಪ್ರೇಟ್ ಮಾಡಿದ್ರು ಅದು ಏನಾಗ್ತಾ ಇದೆ, ಇಲ್ಲಿ ಪ್ರಿಂಟ್ ಆಗ್ತಾ ಇದೆ. ಓಕೆ, ಸೊ ಈ ವಿಂಡೋದಲ್ಲಿ ಇಲ್ಲಿ ನೋಡ್ಬೋದು. ಈಗ ನಾ ಏನು ಮೌಸ್ನ ಏನು ಮಾಡ್ತಾ ಇದ್ದೀನಿ,
ಟ್ರ್ಯಾಕ್ ಮಾಡ್ತಾ ಇದೆ ಬೇಸಿಕಲಿ ಇದು ಮೌಸ್ನ. ಓಕೆ, ಮೌಸ್ ಮೋಷನ್ ಇದು ಏನು ಮಾಡ್ತಾ ಇದೆ, ಟ್ರ್ಯಾಕ್ ಮಾಡ್ತಾ ಇದೆ ನಾವು ಮೌಸ್ ಎಲ್ಲೆಲ್ಲಿ ಹೋಗ್ತಾ ಇದೆ ಏನೇನು ಅಂತ. ಓಕೆ, ಸೊ ಕಂಪ್ಲೀಟ್ ಇನ್ಫಾರ್ಮೇಷನ್ ನನಗೆ ಏನು ಮಾಡ್ತಾ ಇದೆ, ಇಲ್ಲಿ ಪ್ರಿಂಟ್ ಮಾಡಿ ಕೊಡ್ತಾ ಇದೆ. ಓಕೆ, ಲಾಸ್ಟ್ನಲ್ಲಿ ವಿಂಡೋ ಬಿಟ್ಟು ಹೋಗಿದ್ದು ಕೂಡ ಹೇಳುತ್ತೆ ಇದು ವಿಂಡೋ ಲಿವ್ ಅಂತ. ಓಕೆ, ಸೊ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳೋಣ. ಇವಾಗ ಇದನ್ನ ವಿಂಡೋನ ಕ್ಲೋಸ್ ಮಾಡ್ಕೊಳ್ಳೋದಕ್ಕೆ ಇದು ಕ್ಲಿಕ್ ಆಗುತ್ತಾ ಜಸ್ಟ್ ಹೇಳಿ ನನಗೆ. ಕ್ಲಿಕ್ ಮಾಡಿದೆ, ಆಗಲಿಲ್ಲ. ಬಟ್ ನೋಡ್ಬೋದು ಅಲ್ಲಿ ಇವೆಂಟ್ ಕ್ವೈಟ್ ಅಂತ ಪ್ರಿಂಟ್ ಆಗಿದೆ. ಓಕೆ, ಸೊ ಇದನ್ನ ಕ್ಲಿಕ್ ಮಾಡಿದಾಗ ಏನು ಆಗಬೇಕು ಬೇಸಿಕಲಿ ಅಂತ ನಾನು ಹೇಳೇ ಇಲ್ಲ ವಿಂಡೋಗೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಕೆಳಗಡೆ ಹೋಯಿತು. ಬಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಏನಾಗಬೇಕು ಅಂತ ನಾನು ಹೇಳೇ ಇಲ್ಲ ಅಂತಂದರೆ ಅಂತಹ ಟೈಮ್ನಲ್ಲಿ ಇದು ವರ್ಕ್ ಆಗಲ್ಲ. ಓಕೆ, ಸೊ ಇದು ಕ್ಲೋಸ್ ಆಗಲ್ಲ. ನಾನು ಡೈರೆಕ್ಟ್ಲಿ ಇಲ್ಲಿಂದಾನೇ ಇದನ್ನ ಏನು ಮಾಡ್ಬೇಕಾಗುತ್ತೆ, ಕ್ಲೋಸ್ ಮಾಡ್ಕೋಬೇಕಾಗುತ್ತೆ. ಓಕೆ, ಸೊ ಅದನ್ನು ನಾವು ಯಾವ ರೀತಿ ಹ್ಯಾಂಡಲ್ ಮಾಡ್ತೀವಿ ಅಂತಂದರೆ ಇವಾಗ ಬೇಸಿಕಲಿ ನಾ ಏನು ಮಾಡ್ತೀನಿ, ಇವಾಗ ಇಲ್ಲಿ ಒಂದು ಇಫ್ನ ಯೂಸ್ ಮಾಡ್ಕೊಳ್ತೀನಿ. ಇಫ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಇವೆಂಟ್ ಡಾಟ್ ಟೈಪ್ ಈಕ್ವಲ್ಸ್ ಟು ಪೈಗೇಮ್ ಡಾಟ್ ಕ್ವಿಟ್ ಅಂತ ಇತ್ತು ಅಂತಂದರೆ, ಸೊ ಅದೇನಾದರೂ ಕ್ವಿಟ್ ಅಂತ ಬಂತು ಅಂದರೆ ಅದರ ಟೈಪ್ ಏನಾಗಬೇಕು ಅಂತಹ ಟೈಮ್ನಲ್ಲಿ ನಂದು ಗೇಮ್ ಎಕ್ಸಿಟ್ ಅಂತ ಏನು ವೇರಿಯೇಬಲ್ನ ಫಾಲ್ಸ್ ಅಂತ ಕ್ರಿಯೇಟ್ ಮಾಡ್ಕೊಂಡಿದ್ನೋ, ಇಲ್ಲೇನು ಫಾಲ್ಸ್ ಅಂತ ಕ್ರಿಯೇಟ್ ಮಾಡ್ಕೊಂಡಿದ್ನೋ ಅದನ್ನ ಇಲ್ಲಿ ಏನು ಮಾಡ್ಬಿಡ್ತೀನಿ, ನಾನು ಟ್ರೂ ಮಾಡಿಬಿಡ್ತೀನಿ. ಓಕೆ, ಸೊ ಟ್ರೂ ಮಾಡಿದಾಗ ಏನಾಗುತ್ತೆ ಅಂದರೆ ನಂದು ಗೇಮ್ ವಿಂಡೋ ಎಕ್ಸಿಟ್ ಆಗುತ್ತೆ. ಇವಾಗ ರನ್ ಮಾಡೋಣ. ಇದನ್ನ ರನ್ ಮಾಡಿದಾಗ ನೋಡ್ಬೋದು ಇಲ್ಲಿ ಏನು ಮಾಡ್ತೀನಿ, ನಾನು ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ, ಇವಾಗ ಇದು ಎಕ್ಸಿಟ್ ಆಗುತ್ತೆ. ಸೊ ಈ ರೀತಿ ನಾವು ಏನು ಮಾಡ್ತೀವಿ ಅಂದರೆ ಇವೆಂಟ್ಸ್ನ ಹ್ಯಾಂಡಲ್ ಮಾಡ್ತೀವಿ. ಓಕೆ, ಅದೇ ರೀತಿ ನಾವು ಕ್ವಿಟ್ ಬಗ್ಗೆ ತಿಳ್ಕೊಂಡ್ವಿ. ಆಮೇಲೆ ಬಟನ್ ಪ್ರೆಸ್ ಮಾಡಿದಾಗ ಓಕೆ, ಸೊ ಏನಾಗಬೇಕು, ಸಾರಿ ಎಲಿಫ್, ಸೊ ಎಲ್ಸ್ ಇಫ್ ಇವೆಂಟ್ ಡಾಟ್ ಟೈಪ್ ಈಕ್ವಲ್ಸ್ ಟು ಪೈಗೇಮ್ ಡಾಟ್ ಕೀ ಡೌನ್ ಆಗಿತ್ತು ಅಂತಂದರೆ, ಅಂದರೆ ನಾವು ಕೀನ ಪ್ರೆಸ್ ಮಾಡಿದಾಗ ಯಾವ ಕೀನ ಪ್ರೆಸ್ ಮಾಡಿದ್ದೀನಿ ಅದನ್ನು ಕೂಡ ನಾವು ಗೆಟ್ ಮಾಡಬೇಕಾಗುತ್ತೆ. ಓಕೆ, ಸೊ ಅದಕ್ಕೆ ನಾವು ಇನ್ನೊಂದು ಏನು ಮಾಡ್ತೀವಿ, ಕೀಸ್ ಅಂದರೆ ಇನ್ನೊಂದು ಇಫ್ ಕಂಡೀಷನ್ ಯೂಸ್ ಮಾಡ್ಕೋತೀವಿ. ಅದಾದಮೇಲೆ ಯಾವ ಕೀನ ಪ್ರೆಸ್ ಮಾಡಿದ್ದೀನಿ ಅನ್ನೋದನ್ನು ಕೂಡ ನಾನು ಏನು ಮಾಡಿಸ್ತೀನಿ, ಪ್ರಿಂಟ್ ಮಾಡಿಸ್ತೀನಿ. ಓಕೆ, ಸೊ ಇಫ್ ಇವೆಂಟ್ ಡಾಟ್ ಕೀ ಈಕ್ವಲ್ಸ್ ಟು ಪೈಗೇಮ್ ಡಾಟ್ ಕೀ ಅಪ್. ಓಕೆ, ಸೊ ಕೀ ಅಪ್ ಆಗಿತ್ತು ಅಂದರೆ ಏನು ಮಾಡಬೇಕು, ಇದು ಏನಂತ ಪ್ರಿಂಟ್ ಮಾಡ್ಸೋಣ, ಪ್ರಿಂಟ್ ಅಪ್ ಆ್ಯರೋ ಅಂತ ಪ್ರಿಂಟ್ ಮಾಡ್ಸೋಣ. ಓಕೆ, ಸೊ ಅಪ್ ARROW ಅಪ್ ಆ್ಯರೋ. ನಾ ಏನಾದ್ರೂ ಅಪ್ ಬಟನ್ನ ಅಪ್ ಆ್ಯರೋನ ಪ್ರೆಸ್ ಮಾಡಿದ್ರೆ ಏನಾಗಬೇಕು, ನನಗೆ ಅಪ್ ಆ್ಯರೋ ಅಂತ ಪ್ರಿಂಟ್ ಆಗಬೇಕು. ಜಸ್ಟ್ ತೋರಿಸ್ತಾ ಇದ್ದೀನಿ ನಿಮಗೆ ಇವಾಗ ಬೇಸಿಕಲಿ ಇವೆಂಟ್ನ ಯಾವ ರೀತಿ ಹ್ಯಾಂಡಲ್ ಮಾಡ್ತೀವಿ ಅಂತ. ಓಕೆ, ಸೊ ಇವಾಗ ಏನು ಮಾಡ್ತೀನಿ, ಇದನ್ನ ವಾಪಸ್ ಅಪ್ ಆ್ಯರೋ ಪ್ರೆಸ್ ಮಾಡ್ತೀನಿ. ವೇಟ್ ಅ ಮಿನಿಟ್, ನಾನು ಇದನ್ನ ತೋರಿಸ್ತೀನಿ ನಿಮಗೆ ಯಾವ ರೀತಿ ಕಾಣಿಸ್ತಿದೆ ಅಂತ. ಸೊ ಇಲ್ಲಿ ಏನಾಗುತ್ತೆ, ನಮ್ದು ಅಪ್ ಆ್ಯರೋ ಅಂತ ಪ್ರಿಂಟ್ ಆಗುತ್ತೆ. ಬೇಸಿಕಲಿ ಅಪ್ ಆ್ಯರೋನ ಪ್ರೆಸ್ ಮಾಡಿದೆ ಅಂತ ಇಟ್ಕೊಳ್ಳಿ, ಅಪ್ ಆ್ಯರೋ ಇಲ್ಲಿ ಪ್ರಿಂಟ್ ಆಗ್ತದೆ. ಈ ರೀತಿ ನಾವು ಏನು ಮಾಡ್ತೀವಿ, ಯೂಸರ್ ಯಾವ ಬಟನ್ನ ಪ್ರೆಸ್ ಮಾಡ್ತಾ ಇದ್ದಾನೆ, ಏನು ಮಾಡ್ತಾ ಇದ್ದಾನೆ ಅಂತ ಏನು ಹ್ಯಾಂಡಲ್ ಮಾಡ್ತೀವೋ ಅದನ್ನು ನಾವು ಏನಂತ ಹೇಳ್ಬೋದು, ಇವೆಂಟ್ ಹ್ಯಾಂಡ್ಲಿಂಗ್ ಅಂತ ಹೇಳ್ಬೋದು. ಓಕೆ, ಸೊ ದಿಸ್ ಈಸ್ ಬೇಸಿಕಲಿ ಗೇಮ್ ಲೂಪ್. ಅದಾದಮೇಲೆ ಅದರೊಳಗಡೆ ಇವೆಂಟ್ಸ್ನ ಯಾವ ರೀತಿ ಹ್ಯಾಂಡಲ್ ಮಾಡ್ತೀವಿ. ಇದಾದಮೇಲೆ ಇದು ಲಾಸ್ಟ್ ವಿಡಿಯೋ ಈ ಬೇಸಿಕ್ಸ್ನಲ್ಲಿ. ಸೊ ಅದಾದಮೇಲೆ ನಾವೇನು ಮಾಡೋಣ, ಡೈರೆಕ್ಟ್ಲಿ ಸ್ನೇಕ್ ಗೇಮ್ನ ಡೆವಲಪ್ ಮಾಡ್ಕೊಳ್ಳೋಣ. ಅದ್ರದ್ದು ವಿಡಿಯೋ ಬರುತ್ತೆ, ಸ್ವಲ್ಪ ಲೇಟ್ ಆಗ್ಬೋದು. ಸೊ ಅದ್ರ ವಿಡಿಯೋನ ನಿಮಗೆ ತೋರಿಸ್ತೀನಿ, ಸ್ನೇಕ್ ಗೇಮ್ನ ಯಾವ ರೀತಿ ಡೆವಲಪ್ ಮಾಡ್ತೀವಿ ಪೈಥಾನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಅಂತ. ಅದಾದಮೇಲೆ ಏನು ಮಾಡೋಣ, ಫ್ಲಾಪಿ ಬರ್ಡ್ ಗೇಮ್ನ ಡೆವಲಪ್ ಮಾಡ್ಕೊಳ್ಳೋಣ. ಓಕೆ, ಸೊ ದ್ಯಾಟ್ಸ್ ಇಟ್ ಫಾರ್ ಟುಡೇ. ವಿಡಿಯೋ ಇಷ್ಟಾಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ವಿಡಿಯೋಸ್ಗಳನ್ನ ನೋಡ್ತಾ ಇರಿ, ಎಂಜಾಯ್ ಮಾಡ್ತಾ ಇರಿ, ಕಲಿತಾ ಇರಿ, ಕಲಿಸ್ತಾ ಇರಿ. ಜೈ ಹಿಂದ್, ವಂದೇ ಮಾತರಂ.